ಭಾಳ ಸಂತೋಷ ಆಗುತ್ತೆ. ಇವತ್ತು 3 ವರ್ಷಕ್ಕೆ ಶಿಕ್ಷಣ ಸಚಿವನಾಗಿ ಸಾಕಷ್ಟು ಬದಲಾವಣೆಯನ್ನು ಸುಧಾರಣೆ ಮೂಲಕ ತಂದಿರತಕ್ಕಂಥದ್ದು. ಮತ್ತು 1ನೇ ತಾರೀಕು ಜೂನು ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ 1,000 ಅಂದರೆ 800 ನಮ್ಮದು, 200 ಮೈನಾರಿಟಿ ಕಡೆಯಿಂದಲೂ ಮಾಡ್ತಾರೆ. ಟೋಟ್ಲು 1,000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡ್ತಕ್ಕಂಥದ್ದು. ಶಿಕ್ಷಣ ರಿಕ್ರೂಟ್ಮೆಂಟ್ ಕೂಡ ಮಾಡ್ತಾಯಿದ್ದೀವಿ. ನಿನ್ನೆ 51,000 ಗೆಸ್ಟ್ ಟೀಚರ್ಸ್ನ, ಯಾಕೆಂದರೆ ಮುಂಚೆ ಏನಾಗೋದು ಮಕ್ಕಳು ಹೋಗಿ ಟೀಚರ್ಸ್ ಎಲ್ಲಪ್ಪ ಅಂತ ಕಾಯ್ತಾಯಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ 1 ವರ್ಷ ಬಿಟ್ಟು ಟೀಚರ್ಸೇ ಫಸ್ಟ್ ಕಾಯ್ತಾರೆ ಮಕ್ಕಳಿಗೆ, ಆ ಥರ ವ್ಯವಸ್ಥೆಯನ್ನು ಮಾಡಿದ್ದೀವಿ. 1ನೇ ಕ್ಲಾಸಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಇಡೀ ರಾಜ್ಯದ ಜನರಿಗೆ ನಮ್ಮ ಸರ್ಕಾರಿ ಶಾಲೆಗೆ ಬನ್ನಿ ಆ ಆಂದೋಲನನೂ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸರ್ಕಾರಿ ಶಾಲೆಗೆ ಸೇರಿಸಿ ಸ್ವಲ್ಪ ನ್ಯೂನತೆಗಳು ಇರ್ಬೋದು, ಸ್ವಲ್ಪ ನಾವು ಹಂತವಾಗಿ ನೋಡಿ. ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಆವಿಷ್ಕಾರ ಅಂತೇಳಿ 5,000 ಕೊಡ್ತೀವಿ. 5,000ದೊಳಗೆ 25,000 ಕಂಪಲ್ಸರಿ ದೇ ಹ್ಯಾವ್ ಟು ಸ್ಪೆಂಡ್ ಶಿಕ್ಷಣಕ್ಕೆ. ಅದು ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಅಲ್ಲೂ 29% ಎಲ್ಲ ಯಾದಗಿರಿ ಜಂಪ್ ಆಗಿದೆ. ಅಲ್ಲಿ ಬಾಯ್ಸು ಕೂಡ ಹಿಂದೆ ಇದ್ದರು. ಇಡೀ ರಾಜ್ಯದಲ್ಲೂ ಕೂಡ ಗಂಡು ಮಕ್ಕಳು ಶಿಕ್ಷಣದಲ್ಲಿ ಹಿಂದೆ ಇದ್ದರು, ಅವರು ಕೂಡ 18-19% ಜಾಸ್ತಿ ಬಂದಿದೆ. ಹೆಣ್ಣುಮಕ್ಕಳು ಕೂಡ 10% ಜಾಸ್ತಿ ಆಗಿದೆ. ಹೆಣ್ಮಕ್ಳೇ ಟಾಪಲ್ಲಿದ್ದಾರೆ. ಬಟ್ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ SC ST ಇವ್ರದ್ದೆಲ್ಲ ನೋಡಿದರೆ ಆ ಡೇಟನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. 17%, 18% ಮತ್ತು 15% ಈ ಥರ ಎಲ್ಲ ಪಾಸ್ ಆಗಿದ್ದಾರೆ. ಲಾಸ್ಟಿಗೆ ಜನರಲ್ ಆಗಿರೋರು, ಯಾಕೆಂದರೆ ಅವರೆಲ್ಲ ಮೇಲೆ ಇದ್ದರು, ಅವರು ಕೂಡ ಒಂದು 7%, 5% ಅವರು ಕೂಡ ಪಾಸ್ ಆಗಿದ್ದಾರೆ. ಟೋಟಲಿ ಶಿಕ್ಷಣ ಇಲಾಖೆಯನ್ನು ಒಂದು ಹಂತಕ್ಕೆ ತೊಗೊಂಡು ಬಂದಿದ್ದೀವಿ. ಇನ್ನೂ ಸಾಕಷ್ಟು ಮುಂದೆ ತೊಗೊಂಡು ಹೋಗ್ತಕ್ಕಂಥದ್ದಿದೆ. ಸಮಾನತೆಯ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು, ಮೊನ್ನೆ DK ಶಿವಕುಮಾರ್ ಸಾಹೇಬರು ನಮಗೆ ಹೇಳಿದ್ದಾರೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ನನ್ನ ಇಲಾಖೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ.